ಒಂದು 8 ಡೇಸ್ ನಾವು ತಗೊಂಡಿದ್ದೀವಿ. ಎಲ್ಲ ಜಮಾತವರು ಒಪ್ಕೊಂಡಿದ್ದಾರೆ. ನಾವು ಅದನ್ನು ಈಗ ಅದಕ್ಕೆ ವಿಧಿವಿಧಾನ ಇರುತ್ತೆ. ಒಂದು ಕಬರ್ನು ಹೆಂಗೆ ನಾವು ಶಿಫ್ಟ್ ಮಾಡಬೇಕು, ಅವ್ರಿಗೆ ತೊಂದರೆ ಆಗ್ತದೆ, ಅವರೊಂದು ವಾರ ತಗೊಂಡಿದ್ದಾರೆ. ಅದರದ್ದು ವಿಧಿವಿಧಾನ ಏನಿದೆ ನಮಗೆ ಹೇಳ್ತಾರಲ್ಲ, ಅದಾದ ನಂತರ ನಾವು ಒಂದು ಡೆಸಿಷನ್ ತಗೊಂಡಿದ್ದೀವಿ. ಈಗ ಟ್ರೈನ್ದು ಎಲ್ಲಿಂದ ಹೋಗ್ಬೇಕು ಅನ್ನೋದು ಪಾಯಿಂಟ್. ಕೆಳಗಡೆಯಿಂದ ತಗೊಂಡಿದ್ದೀವಿ ಅಂದರೆ ಅಲ್ಲಿ ಇರುವಂಥ ರೆಸಿಡೆನ್ಷಿಯಲ್ ಏರಿಯಾಸ್ಗೆ ತೊಂದರೆ ಆಗುತ್ತೆ ಅಂತ ನೀವು ಹೇಳಿದ್ದೀರಿ. ಬಟ್ ಈ ಮೇನ್ ರೋಡ್ಗೆ ಹೆಂಗೆ ಬಂದು ಕನೆಕ್ಟ್ ಮಾಡಬೇಕು, PWD ಅವ್ರ ಜೊತೆ ಮಾತಾಡ್ತೀವಿ. ಒಂದ್ಸತಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವ್ರ ಜೊತೆ ಮಾತಾಡಬೇಕು ನಾವು. ಅಲ್ಲಿ ಬಡ್ಜೆಟ್ ಏನಾದರೂ ತಗೊಳ್ಳಿಕ್ಕೆ ಟ್ರೈನ್ಗೋಸ್ಕರ ಅದನ್ನು ತಗೊಳ್ತೀನಿ. ತಗೊಂಡ್ಬಿಟ್ಟು ಮತ್ತೆ 8 ದಿವಸದ ನಂತರ ಇವರ ಜೊತೆ ಮಾತಾಡ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ. ಓವರಾಲ್ ಅಂದರೆ 8 ದಿವಸ ಆದ್ಮೇಲೆ ವರ್ಕ್ ಸ್ಟಾರ್ಟ್ ಆಗುತ್ತೆ ಮೋಸ್ಟ್ಲಿ ಇನ್ನೊಂದು 2 ಮೋಸ್ಟ್ಲಿ ಎಲ್ಲ ಈ ನಗರದಲ್ಲಿ ಸ್ವಲ್ಪ ವಿಸಿಟ್ ಮಾಡೋದು. ಈ ನಗರದಲ್ಲಿ ಶಾಂತಿ ಸೌಹಾರ್ದತೆ ಇದೆ ಅಂದರೆ ಎಲ್ಲ ಕೆಲಸ ಮಾಡ್ಬೋದು. ಅದಕ್ಕೆ ನೀವು ನನಗೆ ಸಾಥ್ ಕೊಡ್ತಾ ಇದ್ದೀರಿ, ಅವರು ನನಗೆ ಸಾಥ್ ಕೊಡ್ತಾ ಇದ್ದಾರೆ. ಸೊ ಸಂಕೇಶ್ವರಲ್ಲಿ 100% ಅಭಿವೃದ್ಧಿ ಆಗುತ್ತೆ. ಅಲ್ಲ, ಒಂದು 10 ನಿಮಿಷ ಕೊಟ್ಟರೆ ಸಾಕು. ಒಂದು 2 ಪ್ರಾಬ್ಲಮ್ ಮತ್ತೆ ಬರೋಕ್ಕಾಗಲ್ಲ. 8 ದಿವಸದ ನಂತರ ಬರ್ತೀನಿ. ಸಂಕೇಶ್ವರ ಪಟ್ಟಣದಲ್ಲಿ ಡೆವಲಪ್ಮೆಂಟ್ ಅನ್ನೋದ್ರಲ್ಲಿ ಯಶಸ್ವಿರೋದ್ರ ಬಗ್ಗೆ ನಮ್ಮ DC ಸಾಹೇಬರು ಕೂಡ ಮಾತಾಡಿದ್ದಾರೆ. ಸೊ ಲಾ ಆ್ಯಂಡ್ ಆರ್ಡರನ್ನು ನಾವು ಕಾಪಾಡಬೇಕು, ಡೆವಲಪ್ಮೆಂಟ್ ವರ್ಕನ್ನು ಕಾಪಾಡಬೇಕು, ಮತ್ತು ಶಾಂತಿಯನ್ನು ಕಾಪಾಡಬೇಕು, ಮತ್ತು ಹಿಂದೂ ಮುಸಲ್ಮಾನರು ಮತ್ತು ಬೇರೆ ಬೇರೆ ಧರ್ಮಗಳ ಮಧ್ಯದಲ್ಲಿ ಒಂದು ಎಲ್ಲರೂ ಒಟ್ಟಿಗೆ ಇರಬೇಕು. ಯಾರಿಗೂ ಅಸಮಾಧಾನನೂ ಆಗಬಾರ್ದು. ಅದಕ್ಕಾಗಿ ನಾವೆಲ್ಲ ಈಗ ಜನರು ಎಷ್ಟು ಶಾಂತಿಯಿಂದ ಇದ್ದೀರಿ, ನಾವು ಅಡ್ಮಿನಿಸ್ಟ್ರೇಷನ್ ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಕೊಡೋದು ಮತ್ತು ನಮ್ಮ ಕಾಮಗಾರಿನ ನಾವು ಮಾಡ್ತೀವಿ. ಅದೇ ರೀತಿಯಲ್ಲಿ ಯಾರಿಗೂ ತೊಂದರೆ, ಯಾರಿಗೂ ಒಂದು ಅಸಮಾಧಾನನೂ ಆಗಬಾರ್ದು. ಅದನ್ನು ನಾವು ಮಾಡೋದಕ್ಕೆ ನಾವು ಜೊತೆಗೆ ಸೇರಿ ಇವತ್ತು ಬಂದಿದ್ದೀವಿ. ಸೊ ಯಾವುದೇ ಶಾಂತಿ ಕೆಡುವುದಕ್ಕೆ ಅವಕಾಶ ನಾವು ಕೊಡುವುದಿಲ್ಲ. ಸೊ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮುಂದುವರಿತೀವಿ. ಸರ್, ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ